ನಾಗೇಶ್. ಮಂಗಳೂರಿನಲ್ಲಿ ಬಶೀರ್ ಅನ್ನೋರ ಮೇಲೆ ದಾಳಿ ಆಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಸದ್ಯ ಬಶೀರ್ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಚಿಕಿತ್ಸೆಯನ್ನ ಪಡಿತಾ ಇರುವಂತಹ ಬಶೀರ್ ಅವರ ಸ್ಥಿತಿ ಇನ್ನೂ ಕೂಡ ಚಿಂತಾಜನಕ ಸ್ಥಿತಿಯಲ್ಲೇ ಇದೆ ಅಂತ ಹೇಳಿ ತಿಳಿದು ಬಂದಿದೆ. ಬಶೀರ್ ಅವರಿಗೆ ಸದ್ಯ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಹಾಗೆ ಒಂದು ಆಶಾದಾಯಕವಾದಂತಹ ಬೆಳವಣಿಗೆ ಚಿಕಿತ್ಸೆ ಕೊಡಿಸ್ತಾ ಇರುವಂತಹ ಸಂದರ್ಭದಲ್ಲಿ ಅಂತ ಅಂದ್ರೆ ಬಶೀರ್ ಅವರು ಕಾಲನ್ನ ತಾವು ಅಲುಗಾಡಿಸ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಅಂದ್ರೆ ಒಂದು ರೀತಿ ಕೋಮಾ ಸ್ಥಿತಿಯಲ್ಲಿ ಹಾಗೆ ಇದ್ರು ಬಶೀರ್ ಅವರು ಕಳೆದ 2 ದಿನಗಳಿಂದಲೂ ಕೂಡ ಚಿಕಿತ್ಸೆ ಕೊಡಿಸ್ತಾ ಇದ್ರು ಕೂಡ, ಆದ್ರೆ ಈಗ ಸ್ವಲ್ಪ ಕಾಲನ್ನ ಅಲುಗಾಡಿಸ್ತಾ ಇದ್ದಾರೆ ಅಂತ ಹೇಳಿ ವೈದ್ಯರು ಮಾಹಿತಿಯನ್ನ ಕೊಟ್ಟಿದ್ದಾರಂತೆ. ಹೀಗಾಗಿ ಚಿಕಿತ್ಸೆಯನ್ನ ಸದ್ಯ ವೈದ್ಯರ ತಂಡ ಮುಂದುವರೆಸಿದೆ. ಜನವರಿ 3ರಂದು ರಾತ್ರಿ ಬಶೀರ್ ಅವರ ಮೇಲೆ ಹಲ್ಲೆಯಾಗಿತ್ತು. ದುಷ್ಕರ್ಮಿಗಳ ದಾಳಿ ಹಿನ್ನೆಲೆಯಲ್ಲಿ ಬಶೀರ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಏಕಾಏಕಿ ಬಂದು ಇವರ ಮೇಲೆರಗಿ ಕೊಚ್ಚಿ ಹಾಕಿದ್ರು ಅಪರಿಚಿತ ದುಷ್ಕರ್ಮಿಗಳು. ದೀಪಕ್ ರಾವ್ ಅವರ ಹತ್ಯೆ ಬೆನ್ನಲ್ಲೇ ನಡೆದಿದ್ದಂತಹ ಒಂದು ದಾಳಿ ಇದು. ಈ ದಾಳಿಯ ನಂತರದಲ್ಲಿ ಬಶೀರ್ ಅವರು ಬಹಳ ಗಂಭೀರವಾಗಿ ಗಾಯಗೊಂಡಿದ್ರು. ಹೀಗಾಗಿ ಅವರನ್ನ ಹತ್ತಿರದ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವಂತ ಕೆಲಸ ಆಗ್ತಾ ಇದೆ. ಚಿಕಿತ್ಸೆ ಕೂಡ ಮುಂದುವರೆದಿದೆ. ಐಸಿಯುನಲ್ಲೇ ಇನ್ನೂ ಕೂಡ ಬಶೀರ್ ಅವರು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಸುಮಾರು ಒಂದು 7 ಮಂದಿಯ ತಂಡ ಇವರ ಮೇಲೆ ಅಟ್ಯಾಕ್ ಮಾಡಿರೋದು ಅನ್ನೋದು ಈಗ ಮೇಲ್ನೋಟಕ್ಕೆ ಕಂಡುಬಂದಿರುವಂತಹ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿ ಫುಟೇಜ್ ಕೂಡ ಲಭ್ಯ. ಅದರಲ್ಲಿ ಬಶೀರ್ ಅವರನ್ನ ಈ ರಸ್ತೆ ಮೇಲೆ ತರಕಾರಿ ಕೊಚ್ಚಿದ ಹಾಗೆ ಕೊಚ್ಚುತ್ತಾ ಇರೋದು ಕೂಡ ಕಂಡುಬಂದಿತ್ತು. ಬಹಳ ಅಮಾನುಷವಾದಂಥ ಅತ್ಯಂತ ಕ್ರೂರವಾದಂತಹ ನೀಚ ಕೃತ್ಯವನ್ನ ಅಲ್ಲಿ ದುಷ್ಕರ್ಮಿಗಳು ಎಸಗಿದ್ದರು. ಆ ನಂತರದಲ್ಲಿ ಬಶೀರ್ ಅವರಿಗೆ ಸದ್ಯ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಆದರೆ 2 ದಿನಗಳಿಂದಲೂ ಕೂಡ ಅವರು ಯಾವುದೇ ರೀತಿಯಾದ ಡೆವಲಪ್ಮೆಂಟ್ಸ್ ಅವರ ಆರೋಗ್ಯದಲ್ಲಿ ಕಂಡು ಬಂದಿರಲಿಲ್ಲ. ಆದರೆ ಸದ್ಯ ಅವರು ಕಾಲನ್ನ ಹಂದಾಡಿಸ್ತಾ ಇದ್ದಾರೆ ಅನ್ನೋದು ತಿಳಿದು ಬಂದಿದೆ. ಅವರ ಮಕ್ಕಳು ಕೂಡ ದುಬೈಯಿಂದ ವಾಪಸ್ ಬಂದಿದ್ದಾರೆ. ತಂದೆಗೆ ಈ ರೀತಿಯಾಗಿ ಅಟ್ಯಾಕ್ ಆಗಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದಂತೆ TV9 ಜೊತೆಗೆ ಅವರೆಲ್ಲ ನಿನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿಕೊಂಡಿದ್ದರೂ ಕೂಡ ಸದ್ಯ ಬಶೀರ್ ಅವರಿಗೆ ಚಿಕಿತ್ಸೆ ಕೊಡಿಸುವಂಥ ಕಾರ್ಯ ಈಗ ಮುಂದುವರೆದಿದೆ. ಕಾಲನ್ನು ಅಲುಗಾಡಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡಿಸುವಂಥ ಪ್ರಯತ್ನ ಮುಂದುವರೆದಿದೆ ಅಂತ ಹೇಳಿ ತಿಳಿದು ಬಂದಿದೆ. ನಾವು ಇಲ್ಲಿ ದೃಶ್ಯವನ್ನ ಗಮನಿಸ್ತಾ ಇದ್ದೀವಲ್ಲ, ಇದು CCTV ಫುಟೇಜ್. ಬಶೀರ್ ಅವರನ್ನ ಕೆಳಗೆ ಹಾಕೊಂಡು ಅವರ ಮೇಲೆ ಹಲ್ಲೆ ಮಾಡಿರುವಂತಹ ಒಂದಷ್ಟು ದೃಶ್ಯ ಅದು ನಾವಲ್ಲಿ ಗಮನಿಸ್ತಾ ಇರೋದು. ಬಶೀರ್ ಅವರ ಮೇಲೆ ಇಂತಹದೊಂದು ಕೃತ್ಯ ಎಸಗುವಂತಹ ಸಂದರ್ಭದಲ್ಲಿ ಸುಮಾರು ಒಂದು 7 ಮಂದಿ ಇದ್ರು. ಬೈಕ್ನಲ್ಲಿ 3 ಬೈಕ್ನಲ್ಲಿ 7 ಮಂದಿ ಇದ್ರು ಅನ್ನೋದು ಮೇಲ್ನೋಟಕ್ಕೆ ತಿಳಿದು ಬಂದಿರುವಂಥ ವಿಚಾರ. ಭಾಳ ಶಾಕಿಂಗ್ ಸುದ್ದಿ ಅಂತ ಅಂದರೆ ಅಕ್ಕಪಕ್ಕದಲ್ಲಿ ವೆಹಿಕಲ್ಸ್ ಓಡಾಡ್ತಾ ಇದ್ವು. 1-2 ವೆಹಿಕಲ್ಸ್ಗಳೆಲ್ಲ ಸಾಲಾಗಿ ವೆಹಿಕಲ್ಸ್ಗಳು ಓಡಾಡ್ತಾ ಇದ್ವು. ಅಷ್ಟೆಲ್ಲ ವೆಹಿಕಲ್ಸ್ಗಳು ಓಡಾಡ್ತಾ ಇದ್ರು ಕೂಡ ನಡುರಾತ್ರಿಯಲ್ಲಿ ಇವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ನಡು ರಸ್ತೆಯಲ್ಲಿ ಅಂತ ಅಂದರೆ ಎಷ್ಟು ಧೈರ್ಯ ಇರ್ಬೋದು ಇವರಿಗೆ ಅನ್ನುವಂಥ ರೀತಿಯಲ್ಲೂ ಕೂಡ ವಿಶ್ಲೇಷಣೆಗಳೆಲ್ಲ ನಡೀತಾ ಇದೆ. ಪೊಲೀಸರ ವಲಯದಲ್ಲೂ ಕೂಡ ಇಂಥ ಕೃತ್ಯವೆಸಗಿದಂತಹ ಆರೋಪಿಗಳಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಮತ್ತೊಂದು ಕಡೆ ದೀಪಕ್ ರಾವ್ ಅವರ ಹತ್ಯೆಗೆ ಸಂಬಂಧಪಟ್ಟಂತೆ ನೌಶಾದ್ ಅನ್ನುವಂಥ ಆರೋಪಿ ಸೇರಿದಂತೆ 4 ಮಂದಿಯನ್ನು ಈಗ ಆಲ್ರೆಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸದ್ಯ ಅವರಿಗೆ ಅವರ ವಿಚಾರಣೆ ಎಲ್ಲ ನಡೀತಾ ಇದೆ. ಯಾವ ಕಾರಣಕ್ಕಾಗಿ ದೀಪಕ್ ರಾವ್ ಅವರನ್ನು ಹತ್ಯೆ ಮಾಡಿದ್ದು ಅನ್ನುವಂಥ ವಿಚಾರಕ್ಕೆಲ್ಲ ಸಂಬಂಧಪಟ್ಟಂತೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಿದೆ. ವೈಯಕ್ತಿಕ ಕಾರಣನೋ ಅಥವಾ ಕೋಮುದಳ್ಳುರಿಯ ಕಾರಣದಲ್ಲಿ ಅವರ ಮೇಲೆ ಹಲ್ಲೆ ಆಗಿರೋದು ಇದೆಲ್ಲ ಇನ್ನಷ್ಟೇ ತಿಳಿದು ಬರಬೇಕಿದೆ. ಅದೆಲ್ಲ ಹೊರತುಪಡಿಸಿ ಮತ್ತೊಂದು ಕಡೆ ದೀಪಕ್ ರಾವ್ ಅವರ ಹತ್ಯೆ ಆಗ್ತಾ ಇದ್ದಂತೆ ಬಶೀರ್ ಅವರನ್ನು ಕೂಡ ಹೀಗೆ ನಡು ರಸ್ತೆಯಲ್ಲಿ ಅಟ್ಟಾಡಿಸಿಕೊಂಡು ಹೊಡೆದ್ರು. ದೀಪಕ್ ರಾವ್ ಅವರ ಹತ್ಯೆಗೂ ಬಶೀರ್ ಅವ್ರಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಆದರೂ ಕೂಡ ನಮ್ಮ ಕೋಮಿನವರನ್ನು ಹೊಡೆದ್ರಲ್ಲ ಅಂಥೇಳಿ ಮತ್ತೊಂದು ಕೋಮಿನವರನ್ನು ಹೊಡೆದಿರುವಂಥ ಘಟನೆ ಇದು. ಸುಮಾರು 17ಕ್ಕೂ ಹೆಚ್ಚು ಹಲ್ಲೆ ಆಗಿದೆ. 17ಕ್ಕೂ ಹೆಚ್ಚು ಬಾರಿ ಅವ್ರ ಮೇಲೆ ಮಾರಕಾಸ್ತ್ರಗಳಿಂದ ಕೊಚ್ಚಲಾಗಿದೆ. ಲೆಕ್ಕಕ್ಕೆ ಸಿಕ್ಕಿರುವಂತೆ 17. ಇನ್ನೇನೇನೋ ಅವ್ರ ಮೇಲೆ ಅಟ್ಯಾಕ್ ಆಗಿತ್ತೋ ಗೊತ್ತಿಲ್ಲ. ನಾವು ಕೂಡ ಅಲ್ಲಿ ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ. ಸೊ ಇಂಥ ಭಯಾನಕ ಹಲ್ಲೆ ಆದ ನಂತರದಲ್ಲಿ ಅವರಿಗೆ ಚಿಕಿತ್ಸೆ ಕೊಡುವಂಥ ಕಾರ್ಯ ಸದ್ಯ ಸಾಗ್ತಾ ಇದೆ. ಅವರು ಕೂಡ ಸೂಕ್ತ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ ಅಂಥೇಳಿ ತಿಳಿದು ಬಂದಿದೆ. ಅಂದರೆ ಈಗ ಕಾಲನ್ನು ಹಂದಾಡಿಸ್ತಾ ಇರುವಂಥ ಸಂದರ್ಭದಲ್ಲಿ ಅವರು ಸೂಕ್ತ ರೀತಿಯಲ್ಲಿ ಸ್ಪಂದಿಸಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಲಾಗ್ತಾ ಇದೆ. ಮತ್ತೊಂದು ಕಡೆ ಐಸಿಯುನಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಹಾಗೆ ನಿನ್ನೆ ಸಚಿವ UT ಖಾದರ್ ಅವರು ಕೂಡ ಭೇಟಿ ಕೊಟ್ಟು ಅವರ ಆರೋಗ್ಯವನ್ನು ವಿಚಾರಿಸಿದ್ರು. ಮತ್ತೊಂದು ಕಡೆ ಇವರ ಚಿಕಿತ್ಸೆ ಪಡಿತಾ ಇರುವಂಥ ಸಂದರ್ಭದಲ್ಲಿ ಆ ಭಾಗದ ಶಾಸಕ ಮೊಯ್ದೀನ್ ಬಾವ ಅವರು ಕೂಡ ಹೋಗಿ ಪರಿಶೀಲನೆಯನ್ನು ಮಾಡ್ಕೊಂಡು ಬಂದರು. ಏನಾಗ್ತಾ ಇದೆ ಏನು ಎತ್ತ ಎಲ್ಲ ವಿಚಾರವನ್ನು ಆಸ್ಪತ್ರೆ ವೈದ್ಯರ ಬಳಿ ಎಲ್ಲ ಕೇಳಿಕೊಂಡು ಬಂದರು.
ಹಾಗೆ ವಾಸ್ತವತೆ ಏನಿದೆ ಅನ್ನುವಂಥದ್ದನ್ನು ಮಾಹಿತಿಯನ್ನು ಪಡೆದುಕೊಂಡು ಬಂದಿದ್ದಾರೆ ಅಂತದ್ದು ಕೂಡ ತಿಳಿದು ಬಂದಿರುವಂಥ ಮಾಹಿತಿ. ಅವರು ಕೂಡ ಏನಾದ್ರು ಚಿಕಿತ್ಸೆಗೆ ಸೂಕ್ತ ರೀತಿಯಲ್ಲಿ ಅವರು ಸ್ಪಂದಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಬೇಕಾದರೆ ಚಿಕಿತ್ಸೆಯನ್ನು ಮುಂದುವರಿಸಿ ಅನ್ನುವಂಥ ಸಲಹೆಯನ್ನು ಕೊಟ್ಟು ಬಂದಿದ್ದಾರೆ ಅನ್ನುವಂಥ ಮಾಹಿತಿಯು ಕೂಡ ಲಭ್ಯ ಆಗ್ತಾ ಇದೆ. ಕುಟುಂಬಸ್ಥರು ಕೂಡ ತಮ್ಮ ತಂದೆ ಅಥವಾ ತಮ್ಮ ಮನೆ ಸದಸ್ಯನ ಆರೋಗ್ಯದಲ್ಲಿ ಚೇತರಿಕೆ ಕಾಣಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ.